ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕಾವು ನಿಲ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯಗೆ ಪಂಚ್ ಕೊಟ್ರ ಕೈ ಸಾರಥಿ ಅನ್ನುವಂಥದ್ದು. ಸಿಎಂ ರೇಸ್ನಲ್ಲಿ ಹೊರಬಿದ್ರ ಡಿಸಿಎಂ ಡಿಕೆಶಿ. ಮಾಧ್ಯಮದ ಪ್ರಶ್ನೆಗೆ ಡಿಸಿಎಂ ಡಿಕೆಶಿ ಖಡಕ್ ಆನ್ಸರ್. ಕುತೂಹಲ ಮೂಡಿಸಿದ ಸಿಎಂ ಆಕಾಂಕ್ಷಿ ಹೇಳಿಕೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕಾವು ಜೋರಾಗಿದೆ. ಒಂದು ರೀತಿಯಲ್ಲಿ ಇದಕ್ಕೆ ಒಂದು ತೇಪೆ ಹಚ್ಚುವ ಕಾರ್ಯ ನಡೆಯಿತು. ಎಲ್ಲವೂ ತಣ್ಣಗಾಗಿದೆ ಅಂದ್ರೂ ಕೂಡ ಒಳಗೊಳಗೆ ಬೂದಿ ಮುಚ್ಚಿದ ಕೆಂಡದಂತೆ ಕಾವು ಜಾಸ್ತಿ ಆಗ್ತಾನೆ ಇದೆ. ಸಿಎಂ ಸಿದ್ದರಾಮಯ್ಯಗೆ ಪಂಚ್ ಕೊಟ್ರ ಕೈ ಸಾರಥಿ ಅನ್ನುವಂಥದ್ದು. ಹಾಗೇನೆ ಸಿಎಂ ರೇಸ್ನಿಂದ ಹೊರಬಿದ್ರ ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ವಿಚಾರ. ಮಾಧ್ಯಮದ ಪ್ರಶ್ನೆಗೆ ಡಿಸಿಎಂ ಡಿಕೆಶಿ ಖಡಕ್ ಆನ್ಸರ್ ಅನ್ನ ನೀಡಿದ್ದಾರೆ. ಸಿಎಂ ರೇಸ್ನಿಂದ ಹೊರಬಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಅನುಮಾನ ಒಂದ್ ಕಡೆ ಕಾಡ್ತಾ ಇದ್ರೆ, ಜೊತೆಯಲ್ಲಿ ಪಂಚ್ ಕೊಡ್ತಾ ಇದ್ದಾರಾ ಮುಖ್ಯಮಂತ್ರಿಗಳಿಗೆ ಅನ್ನುವಂಥದ್ದು ಕೂಡ ಮತ್ತೊಂದ್ ಕಡೆಯಿಂದ ಅನಿಸ್ತಾ ಇದೆ. ಮಾಧ್ಯಮದ ಪ್ರಶ್ನೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಆಗಿ ಆನ್ಸರ್ ಅನ್ನ ನೀಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಮಗೆ ಬುದ್ಧಿವಾದವನ್ನ ಹೇಳಿದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ನಮಗೆ ಬುದ್ಧಿವಾದವನ್ನ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಕೆಲವು ವಿಚಾರಗಳನ್ನ ಹೇಳಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಡಿಕೆಶಿ ಪ್ರತಿಕ್ರಿಯೆ. ಇಲ್ಲಿ ರಾಜಕೀಯ ಚರ್ಚೆ ಬೇಡ, ಬೆಟ್ಟಕ್ಕೆ ಬಂದಿದ್ದೇನೆ, ಕುಟುಂಬ ಸಮೇತ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಿಕೊಂಡು ಹೋಗ್ತೇನೆ, ನಾಡಿನ ಜನರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೇನೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ. ಇಷ್ಟು ದಿನ ಪ್ರಯತ್ನ ಪಟ್ಟಿದ್ದಾಯ್ತು, ಈಗ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ, ನೋಡೋಣ ಅಂತ ಹೇಳಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ನಮಗೆ ಬುದ್ಧಿವಾದ ಹೇಳಿದ್ದಾರೆ ಅಂತ ಕೂಡ ಅವರು ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಕೆಲವು ವಿಚಾರಗಳನ್ನ ಹೇಳಿದೆ ಅನ್ನೋ ಮಾತನ್ನ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಎಲ್ಲ ಮಾತುಗಳು ಕೂಡ ಹಲವಾರು ಅರ್ಥವನ್ನ ಧ್ವನಿಸುತ್ತವೆ. ಏನ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು ಒಂದ್ಸಲಿ ಕೇಳಿಸ್ಕೊಂಬರೋಣ. ಪ್ರಾರ್ಥನೆ ಪ್ರಯತ್ನಕ್ಕಿನ್ನ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ನಂಬಿಕೆ. ನಮ್ಮ ರಾಜ್ಯದ ತಾಯಿ ಮಾತೆ ರಾಜಮಾತೆ ದೇವಿ ಚಾಮುಂಡೇಶ್ವರಿ ಇಡೀ ರಾಜ್ಯಕ್ಕೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಆ ತಾಯಿಯನ್ನ ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಕೂಡ ನಾನು ನನ್ನ ಕುಟುಂಬದ ಸಮೇತ ಬಂದು ಆ ತಾಯಿಯ ದರ್ಶನ ಮಾಡಿ ರಾಜ್ಯಕ್ಕೆ, ನಮಗೆ, ನಮ್ಮ ಕುಟುಂಬಕ್ಕೆ, ನಿಮ್ಗೆಲ್ಲರೂ ಕೂಡ ಶುಭ ಆಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ನೋಡ್ರಿ, ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಅವರ 5 ವರ್ಷ ಆಗ್ತಾರೆ ಚರ್ಚೆಗಳು ನಡೀತಾ ಇದೆ ಸರ್. ಈ ಬಗ್ಗೆ ನೀವು ರೇಸಿಗೆ ಹೊರಬಿದ್ರ ಸರ್ ಅಂತ. ಯಾವ ಚರ್ಚೆನೂ ಬೇಡ. ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ. ರಾಜ್ಯಕ್ಕೆ ಒಳ್ಳೇದಾಗ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ, ಸಂದೇಶ ಹೇಳಿದ್ದಾರೆ. ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಪ್ರಾರ್ಥನೆ ಪ್ರಯತ್ನಕ್ಕಿನ್ನ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ನಂಬಿಕೆ. ನಮ್ಮ ರಾಜ್ಯದ ತಾಯಿ ಮಾತೆ ರಾಜಮಾತೆ ದೇವಿ ಚಾಮುಂಡೇಶ್ವರಿ ಇಡೀ ರಾಜ್ಯಕ್ಕೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಆ ತಾಯಿಯನ್ನ ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ. ಇವತ್ತು ಕೂಡ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರು ಪ್ರತಿನಿಧಿ ಪುಟ್ಟಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಅವರಿಂದ ಪಡೆಯೋಣ.
ಪುಟ್ಟಸ್ವಾಮಿ ಏನು ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗಿರುವಂತದ್ದು, ಡಿ.ಕೆ. ಶಿವಕುಮಾರ್ ಅವರು ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಸ್ವಾಮಿಗಳ ದರ್ಶನವನ್ನ ಪಡೆದ್ರು, ನಂತರದಲ್ಲಿ ಈಗ ಚಾಮುಂಡಿ ತಾಯಿಯ ದರ್ಶನ. ಈ ಸಂದರ್ಭದಲ್ಲಿ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ನಮಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬುದ್ಧಿವಾದವನ್ನ ಕೂಡ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಈ ಮಾತುಗಳು ನೇರವಾದಂತೆ ಕಂಡು ಬರ್ತಾ ಇಲ್ಲ, ಹಲವಾರು ಅರ್ಥಗಳನ್ನ ಕೂಡ ಧ್ವನಿಸುತ್ತವೆ. ಈ ಬಗ್ಗೆ ಹೇಳೋದಾದ್ರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯ ವ್ಯಾಂಗ್ಯ ಅಥವಾ ಹಿಂಬಾಗಿಲಿನ ರಾಜಕಾರಣವನ್ನ ಮಾಡುವಂತಹ ರೀತಿಯಲ್ಲಿ ಮಾತನಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಾವು ಮನುಷ್ಯ ಎಲ್ಲಾದ್ರೂ ಶ್ರೇಯಸ್ಸನ್ನ ಬಯಸ್ತಾ ಇದ್ರು ಕೂಡ ದೇವಾಲಯದ ದೇವರುಗಳು ಶ್ರೇಯಸ್ಸನ್ನ ಬಯಸ್ತಕ್ಕಂತ ವರವನ್ನ ಬೇಡ್ತಕ್ಕಂತಹವರಿಗೆ ವರವನ್ನ ಸಿದ್ಧಿಸುವಂತಹ ಎಲ್ಲ ಅವಕಾಶಗಳು ಇರುವ ಕಾರಣಕ್ಕಾಗಿ ನಾನು ದೇವರ ದರ್ಶನಕ್ಕಾಗಿ ಬಂದಿದ್ದೇನೆ. ರಾಜ್ಯದ ಮತ್ತೆ ದೇಶದ ಶುಚಿತ್ವಕ್ಕಾಗಿ ಅಥವಾ ಮಳೆ ಬೆಳೆಗಳಿಗಾಗಿ ನಾನು ಈ ದೇವರಲ್ಲಿ ಬೇಡಿಕೊಂಡಿದ್ದೇನೆ. ಸೊ ನನಗೆ ಕೆಲವೊಂದು ವಿಚಾರಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯ ವಿಚಾರದಲ್ಲಿ ನನಗೆ ಏನು ಮಲ್ಲಿಕಾರ್ಜುನ ರಾಜ್ಯದ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಲವೊಂದಷ್ಟು ವಿಚಾರವಾಗಿ ನನಗೆ ತಿಳುವಳಿಕೆಯನ್ನ ನೀಡಿದ್ದಾರೆ. ಸೊ ಹಾಗಾಗಿ ನಾನು ಯಾವುದೇ ವಿಚಾರವನ್ನ ಮಾತನಾಡೋದಿಲ್ಲ. ಸೊ ಮುಂದೆ ಬರ್ತಕ್ಕಂತಹ ಎಲ್ಲಾ ರಾಜಕೀಯ ಚಿತ್ರಣಗಳಿಗೂ ಕೂಡ ನಾನು ಉತ್ತರವನ್ನು ನೀಡ್ತಕ್ಕಂತ ನಿಟ್ಟಿನಲ್ಲಿ ಒಳ್ಳೆ ಬೆಳವಣಿಗೆಯನ್ನ ಬೆಳೆಸ್ಕೊಳ್ತೇನೆ. ಮತ್ತೆ ಈ ತಾಯಿಯ ಚಾಮುಂಡೇಶ್ವರಿಯ ದರ್ಶನದಿಂದಾಗಿ ನನ್ನೆಲ್ಲಾ ಕಾರ್ಯಗಳಿಗೂ ನಾನು ಬಯಸ್ಕೊಂಡಿರ್ತಕ್ಕಂತಹ ಎಲ್ಲಾ ಕಾರ್ಯಗಳಿಗೂ ನಾನು ಒಂದು ರೀತಿಯಲ್ಲಿ ದೇವಿಯ ದರ್ಶನವನ್ನು ಪಡೆದ ನಂತರ ಉತ್ಸುಕನಾಗಿದ್ದೇನೆ ಅಂತಕ್ಕಂತಹ ಭಾವನೆಯಲ್ಲಿ ಮಾತನಾಡಿದ್ರು ಅಂತಾನೆ ಹೇಳ್ಬೋದು ವಿದ್ಯಾ. ಹಾಗೇನೆ ಸಿಎಂ ಗಾದಿಯ ಬಗ್ಗೆ ಏನಾದ್ರೂ ಮಾತನಾಡಿದ್ರಾ? ಖಂಡಿತವಾಗಿ ಕೂಡ ಸಿಎಂ ಗಾದಿಗೆ ವಿಚಾರವಾಗಿಯೇ ಮಾತನಾಡಿದಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು. ನಮಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ತಿಳುವಳಿಕೆಗಳನ್ನ ಅಥವಾ ವಿಚಾರವಾಗಿ ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೆಲವೊಂದು ವಿಚಾರಗಳಲ್ಲಿ ನನಗೆ ಬುದ್ಧಿಯನ್ನು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಆ ಮುಖ್ಯಮಂತ್ರಿಯ ವಿಚಾರವಾಗಿ ನಾನು ಯಾವುದೇ ತಕರಾರುಗಳನ್ನ ಮಾತನಾಡೋದಿಲ್ಲ ಅಥವಾ ವಿಚಾರವನ್ನ ಮಾತನಾಡೋದಿಲ್ಲ, ತಕರಾರು ಕೂಡ ಹಾಕೋದಿಲ್ಲ. ಸೊ ಮುಂದೆ ಬರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳಿಗೆ ನಾನು ಉತ್ತರವನ್ನ ಕೊಡಲು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನ ಪಡೆಯಲು ಬಂದಿದ್ದೇನೆ ಅಂತಕ್ಕಂಥದ್ದು ಅವರ ಉತ್ತರವಾಗಿತ್ತು ವಿದ್ಯಾ. ಮಲ್ಲಿಕಾರ್ಜುನ ಖರ್ಗೆ ನಮಗೆ ಬುದ್ಧಿವಾದ ಹೇಳಿದ್ದಾರೆ ಅನ್ನೋ ಮಾತನ್ನ ಒಂದ್ ಸ್ವಲ್ಪ ವಿಶ್ಲೇಷಿಸೋದಾದ್ರೆ? ಖಂಡಿತವಾಗಿ ಕೂಡ ಏನು ರಾಜ್ಯದ ರಾಜಕಾರಣದಲ್ಲಿ ನಡೀತಾ ಇರ್ತಕ್ಕಂತಹ ಮುಖ್ಯಮಂತ್ರಿಯ ಹುದ್ದೆ ನವೆಂಬರ್ ಅಥವಾ ಸೆಪ್ಟೆಂಬರ್ ನಲ್ಲಿ ನಡೀತಕ್ಕಂಥ ಹುದ್ದೆಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಅಥವಾ ಅಲ್ಲಿ ಆ ಹುದ್ದೆಯಿಂದ ಕೆಳಗಿಳಿತಾರೆ. ಸೊ ಆ ಸ್ಥಾನಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಗದ್ದಿಗೆನ ಏರ್ತಾರೆ ಅಂತಕ್ಕಂತಹ ಅವರ ಬಂಟರ್ಗಳು ಅಥವಾ ಅವರ ಫಾಲೋವರ್ಸ್ ಗಳು ಮಾತಾಡ್ತಿರ್ತಕ್ಕಂಥ ವಿಚಾರವಾಗಿ ಸೊ ಅವರಿಗೆ ಕೆಲವೊಂದು ವಿಚಾರವಾಗಿ ಮಾತಾಡಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಯಾವುದೇ ನಿಮ್ಮ ಬೆಂಬಲಿಗರಾಗಿರ್ಬೋದು ಅಥವಾ ನಿಮ್ಮ ಪಕ್ಷದ ಯಾವುದೇ ಶಾಸಕರಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಯ ವಿಚಾರವಾಗಿ ಏನೂ ಕೂಡ ಮಾತನಾಡಬಾರ್ದು. ಬಹಿರಂಗವಾಗಿ ಮಾಧ್ಯಮಗಳ ಜೊತೆಯಲ್ಲಿ ಯಾವುದೇ ತರದ ಪ್ರತಿಕ್ರಿಯೆಗಳನ್ನ ನೀಡಬಾರ್ದು ಅಂತಕ್ಕಂಥ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲಾ ವಿಚಾರಗಳಲ್ಲಿ ಕೂಡ ತಲೆಯನ್ನು ಹಾಕದಂತಹ ಸಂದರ್ಭದಲ್ಲಿ ಅಥವಾ ಒಂದು ಪ್ರಕ್ರಿಯೆಯಲ್ಲಿ ತಾವು ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಎಲ್ರಿಗೂ ಶಾಸಕರಿಗೆ ಮತ್ತೆ ಸಚಿವರುಗಳಿಗೆ ಸೊ ಅವರು ಮಾರ್ಗದರ್ಶನವನ್ನ ನೀಡಬೇಕು. ಸೊ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಅಥವಾ ವಿಚಾರವಾಗಿ ಅಥವಾ ರಾಜ್ಯದ ಮುಖ್ಯಮಂತ್ರಿ ವಿಚಾರವಾಗಿ ಎಲ್ಲೂ ಕೂಡ ಬಹಿರಂಗವಾಗಿ ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡಬಾರ್ದು ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನ ನೀಡಿದರೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ವಿದ್ಯಾ. ಹಾಗೇನೆ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ರಲ್ಲ, ಅಂದ್ರೆ ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದಾಯ್ತು, ಇನ್ನೇನಿದ್ರು ಏನ್ ಹೇಳ್ತಾರೆ ಷಡ್ಬಲಂ ಪುರುಷ ಬಲಂ ಸಪ್ತಮಂ ದೈವ ಚಿಂತನಂ ಅಂತ ಹೇಳಿ ಈಗ ದೇವರಿಗೆ ಬಿಟ್ಬಿಟ್ಟಿದ್ದಾರಾ ಅಂತ ಹೇಳಿ? ಖಂಡಿತವಾಗಿ ಕೂಡ ನಾನು ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ದೇನೆ. ಸೊ ಫಲ ಕೊಡ್ತಕ್ಕಂಥದ್ದು ದೇವಿಗೆ ಬಿಟ್ಟಂತ ವಿಚಾರ. ಸೊ ನಾನು ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆ ಪ್ರಯತ್ನಗಳಿಗೆ ಖಂಡಿತವಾಗಿ ಕೂಡ ಪ್ರತಿಫಲ ಸಿಗ್ತದೆ ಅಂತಕ್ಕಂತಹ ಒಂದು ರೀತಿಯ ಅಲ್ಲಿ ಮಾತನಾಡಿದ್ರು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನಡೀತಿರ್ತಕ್ಕಂತಹ ಮುಖ್ಯಮಂತ್ರಿ ಗದ್ದಿಗೆ ಗುದ್ದಾಟ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಸ್ಥಾನಕ್ಕಾಗಿ ಸಾಕಷ್ಟು ಜನರು ಕೂಡ ಏನು ನಾ ಮುಂದು ಅಂತಕ್ಕಂತ ಇರ್ತಕ್ಕಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಸಿಗ್ತದೆ, ಮುಖ್ಯಮಂತ್ರಿಯ ಸ್ಥಾನ ಗದ್ದಿಗೆ ಅವಕಾಶ ಸಿಗ್ತದ ಅಂತಕ್ಕಂತಹ ವಿಚಾರವಾಗಿ ಅವರು ಮಾತಾಡಿರ್ತಕ್ಕಂಥದ್ದು ವಿದ್ಯಾ. ಧನ್ಯವಾದಗಳು ಪುಟ್ಟಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.